ನಮಸ್ಕಾರ ಫ್ರೆಂಡ್ಸ್, ನಾಳಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಏನಾಗ್ತಾ ಇದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ಕಡೆ ವಿನಂತಿ ಹಾಗೆ ಭದ್ರಾ ವಿಚಾರ ಎಲ್ಲ ವಿಚಾರನೂ ಆ ಚಂಪಾ ಹಾಗೆ ಕ್ವಾಟ್ಲೆ ಇಬ್ಬರು ಆ ವಿದ್ಯಾಗೆ ಹೇಳೇ ಬಿಟ್ಟಿದ್ದಾರೆ. ವಿದ್ಯಾ ಇದರಿಂದ ತುಂಬಾನೇ ಆಘಾತಕ್ಕೆ ಒಳಗಾಗಿದ್ದಾಳೆ. ಆಗ ವಿದ್ಯಾ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ, ಇಲ್ಲ ನನ್ನ ಗಂಡ ನನ್ನ ಗೌಡ್ರದ್ದು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿರಲ್ಲ, ಇದರಲ್ಲಿ ಏನೋ ಕುತಂತ್ರದ ಕೈವಾಡ ನಡೆದಿದೆ ಅಂತ ಅನ್ನೋದು ವಿದ್ಯೆಗೆ ಗೊತ್ತಾಗಿರುತ್ತೆ. ಹಾಗೆ ಈ ಕಡೆ ಕ್ವಾಟ್ಲೆ ಹಾಗೆ ಚಂಪಾ ಇಬ್ರು ವಿದ್ಯೆಗೆ ಸಮಾಧಾನ ಮಾಡ್ತಾ ಇರ್ತಾರೆ. ವಿದ್ಯಾ ಅಕ್ಕ, ನೀನೇ ಈ ರೀತಿ ಆಗ್ಬಿಟ್ರೆ ಹೇಗೆ, ನೀನೇ ಹೇಗಾದರೂ ಮಾಡಿ ಶಕ್ತಿ ತಗೊಂಡು ನೀನೇ ಶಕ್ತಿ ದೇವತೆ ಥರವ ಭದ್ರಣ್ಣನ ಉಳಿಸ್ಬೇಕು, ಹಂಗಿದ್ಮೇಲೆ ನೀನೇ ಈ ರೀತಿ ಕುಸಿದು ಬಿದ್ದರೆ ಹೆಂಗೆ, ಭದ್ರಣ್ಣಂದು ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ನೋದು ನನಗೆ ಗೊತ್ತು ವಿದ್ಯಾಕ್ಕ, ಆದರೆ ನೀನು ಹೇಗಾದರೂ ಮಾಡಿ ಭದ್ರಣ್ಣಗೆ ಉಳಿಸ್ಲೇಬೇಕು ಅಂತ ಅಂದ್ಬಿಟ್ಟು ಕಡೆ ಕ್ವಾಟ್ಲೆ ಹಾಗೆ ಚಂಪಾ ಇಬ್ರು ಹೇಳ್ತಾ ಇರ್ತಾರೆ. ಹೌದು ಕಣ್ಲ ಕ್ವಾಟ್ಲೆ, ಚಂಪಾ ನೀವು ಹೇಳ್ತಾ ಇರೋದು ನಿಜನೆಯ, ನನ್ನ ಗಂಡನ ಹೇಗಾದರೂ ಮಾಡಿ ಕಾಪಾಡ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಈ ಕಡೆ ವಿದ್ಯೆ ಹೇಳ್ತಾ ಇರ್ತಾಳೆ. ಆಗ ಈಗ ಏನು ಮಾಡೋದು ಕ್ವಾಟ್ಲೆ ಅಣ್ಣ, ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ವಿದ್ಯಾ ತುಂಬಾನೇ ಕಣ್ಣೀರಾಗ್ತಾ ಇದ್ದಾಗ, ವಿದ್ಯಾಕ್ಕ ನೋಡಿ, ಈಗ ನೀನೀಗ ಏನು ಮಾತಾಡಬೇಡ್ರಿ, ಈಗ ಮೊದಲು ಹೋಗಿ ಮನೆಯವ್ರ ಹತ್ರವ ಶಿವರಾಮೇಗೌಡರು ಅಣ್ಣ ಈಗ ವಿನಂತಿಯಾಗೆ ಭದ್ರಾ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಹೇಗಾದರೂ ಮಾಡಿ ಇದನ್ನು ತಡೀರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಹೌದು ಅಂತ ಅಂದ್ಬಿಟ್ಟು ಈ ಕಡೆ ವಿದ್ಯಾ ಓಡೋಡಿ ಹೋಗ್ತಾ ಇರ್ತಾಳೆ. ಓಡೋಡಿ ಈ ಕಡೆ ಶಿವರಾಮೇಗೌಡರು ಮಾತಾಡ್ತಾ ಇರೋ ಅಂತ ಜಾಗಕ್ಕೆ ಬರ್ತಾಳೆ. ಬಂದಿದ್ದ ತಕ್ಷಣ ಈ ಕಡೆ ಶಿವರಾಮೇಗೌಡರು ಮನೆಯವ್ರ ಹತ್ರ ಎಲ್ಲ ಮಾತಾಡ್ತಾ ಇರ್ತಾರೆ. ಇವತ್ತು ನನ್ನ ಮಗ ಮಾಡಿರೋ ಅಂಥ ತಪ್ಪಿಗೆ ನಾನು ತಲೆ ತಗ್ಸಿದ್ದೀನಿ, ಯಾವುದೇ ಕಾರಣಕ್ಕೂ ಆ ಮಾನ ಮರ್ಯಾದೆ ಕಳ್ಕೊಂಡು ಬಾಳೋದಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರನೇ ಈಗ ಎರಡು ಹೆಣ್ಮಕ್ಳಿಗೂ ನ್ಯಾಯ ಸಿಗಬೇಕು, ಹೀಗೆ ವಿನಂತಿಗೂ ಅನ್ಯಾಯ ಆಗಬಾರ್ದು, ಈ ಕಡೆ ವಿದ್ಯೆಗೂ ಅನ್ಯಾಯ ಆಗಬಾರ್ದು, ನಮ್ಮ ಮನೆ ಮಗಳಾಗಿರೋ ಅಂತ ವಿನಂತಿಗೂ ಅನ್ಯಾಯ ಆಗಬಾರ್ದು, ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದೇ ಬಿಟ್ಟಿದ್ದೀನಿ, ನನ್ನ ನಿರ್ಧಾರಕ್ಕೆ ಯಾರು ಅಡ್ಡಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಈ ಕಡೆ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಹಾಗೆ ಭದ್ರಾ ಹಾಗೆ ವಿನಂತಿಗುವ ಇದೇ ತಿಂಗಳಲ್ಲಿ ಮದುವೆ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳಿದ ತಕ್ಷಣ ಭದ್ರಂಗೆ ಶಾಕ್ ಆಗ್ತಾ ಇರುತ್ತೆ. ಆಗ ಅಪ್ಪ ಇವರೆಲ್ಲರೂ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ರು, ಆದರೆ ನೀನು ಕೂಡ ಇದೇ ರೀತಿಯೇ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಲ್ಲಪ್ಪ, ನನ್ನ ಬಗ್ಗೆ ನೀನು ಇಷ್ಟೇ ನೆನಪ ಅರ್ಥ ಮಾಡ್ಕೊಂಡಿದ್ದು ಅಂತ ಅಂದ್ಬಿಟ್ಟು ಭದ್ರಾನು ತುಂಬಾನೇ ಬೇಜಾರು ಮಾಡ್ಕೊತಾ ಇರ್ತಾರೆ. ಈಗೇನಾದ್ರೂ ನನ್ನ ನಮ್ಮಿಗೇನಾದರೂ ಈ ವಿಚಾರ ಗೊತ್ತಾಯ್ತು ಅಂತ ಅಂದರೆ ಅವಳು ನಿಜವಾಗ್ಲೂ ಈ ವಿಷಯನ ಕೇಳಿ ತಡ್ಕೊತಾಳ, ನನ್ನ ಅಮ್ಮಿ ಹೊಟ್ಟೆಯಲ್ಲಿ ಮಗು ಬೇರೆ ಐತೆ, ಅವಳೇನಾದರೂ ನೊಂದ್ಕೊಂಡ್ಬಿಟ್ರೆ ಈಗ ನಾನು ಏನು ಮಾಡೋದು, ನನ್ನ ಅಮ್ಮಿಗೆ ನಾನು ಹೇಗೆ ಮುಖ ತೋರಿಸ್ಲಿ ಅಂತ ಅಂದ್ಬಿಟ್ಟು ಈ ಕಡೆ ಭದ್ರಾ ಕೂಡ ತುಂಬಾನೇ ಬೇಜಾರು ಮಾಡ್ಕೊತಾ ಇರ್ತಾನೆ. ಅದೇ ಟೈಮಿಗೆ ಈ ಕಡೆ ವಿದ್ಯೆ ಬಂದು, ಮಾವ ನಿಲ್ಲಿಸ್ರಿ, ಯಾರು ಕೇಳಿ ಈ ನಿರ್ಧಾರನ ತಗೊಂಡ್ರಿ, ಭದ್ರನ ಹೆಂಡತಿಯಾಗಿ ನಾನು ಇನ್ನೂ ಸತ್ತಿಲ್ಲ, ಬದುಕೇ ಇದ್ದೀನಿ, ನನ್ನ ಕೊರಳಲ್ಲಿ ಭದ್ರೇಗೌಡರು ಕಟ್ಟಿರೋ ಅಂತ ತಾಳಿ ನನ್ನ ಕೊರಳಲ್ಲಿ ಈತೆ, ಹಂಗಿದ್ಮೇಲೆ ಈ ನಿರ್ಧಾರ ತಗೊಳೋದಕ್ಕೆ ನೀವು ಹೇಗೆ ಒಪ್ಪಿದ್ರಿ ಮಾವ, ನಿಮ್ಮ ಮನಸ್ಸಾದ್ರೂ ಹೇಗೆ ಬಂತು ಮಾವ ಅಂತ ಅಂದ್ಬಿಟ್ಟು ಈ ಕಡೆ ವಿದ್ಯಾ ಹೇಳ್ತಾ ಇದ್ದಾಗ, ವಿದ್ಯಾ ನೋಡವ, ನಿನಗೆ ಈ ವಿಷಯ ಗೊತ್ತಾಗಬಾರ್ದು ಅಂತವ ಇಷ್ಟು ದಿವಸವ ನಾವು ಕೂಡ ಸುಮ್ಮನಿದ್ವು, ಆದರೆ ನಿನಗೆ ಈ ವಿಷಯ ಗೊತ್ತಾಗ್ಬಿಟ್ಟಿದೆ, ಈಗ ಈ ವಿನಂತಿಗೆ ಅನ್ಯಾಯ ಆಗುತ್ತೆ, ಅದಕ್ಕೋಸ್ಕರ ನಾನು ಎಲ್ಲ ಕಡೆನೂ ಯೋಚನೆ ಮಾಡಿ ಈಗ ನೀನು ಮೊದಲನೇ ಹೆಂಡತಿಯಾಗಿ ಭದ್ರನ ಜೊತೆ ಜೀವನ ಮಾಡು, ಅದೇ ರೀತಿನೇ ವಿನಂತಿನೂ ಎರಡನೇ ಹೆಂಡತಿಯಾಗಿ ಭದ್ರನ ಜೊತೆ ಜೀವನ ಮಾಡ್ತಾರೆ, ವಿಧಿ ಇಲ್ಲ ಕಣವ, ನೀವು ಜೀವನ ಮಾಡಲೇಬೇಕು, ಈಗೇನಾದರೂ ನಾನು ಇವಳಿಗೆ ಅನ್ಯಾಯ ಆಗೋ ರೀತಿ ಮಾಡಿದೆ ಅಂತ ಅಂದರೆ ಇವಳು ಜೀವ ಕಳ್ಕೊತೀನಿ ಅಂತಾಳೆ, ಈಗ ನಿನಗೇನಾದರೂ ಆಯಿತು ಅಂತ ಅಂದರೆ ನಮಗೆ ತಡ್ಕೊಳೋದಕ್ಕಾಗಲ್ಲ ಕಣವ, ಯಾರಿಗೆ ಯಾವ ಹೆಣ್ಮಕ್ಳಿಗೆ ಏನೇ ಆದ್ರೂ ನಾನು ತಡ್ಕೊಳೋದಕ್ಕಾಗಲ್ಲ, ನಮ್ಮ ಮನೇಲಿ ನೀವಿಬ್ರು ನಮ್ಮ ಮನೆ ಮಕ್ಕಳಿದ್ದಂಗೆಯ, ಅದಕ್ಕೋಸ್ಕರನೇ ಈ ನಿರ್ಧಾರನ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳಿದ ತಕ್ಷಣ, ಮಾವ ದಯವಿಟ್ಟು ನಂಬೇಡ್ರಿ ಮಾವ, ಇದನ್ನೆಲ್ಲವ ನನ್ನ ಗಂಡ ಯಾವುದೇ ಕಾರಣಕ್ಕೂ ಈ ಥರ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಗಂಡ ಶ್ರೀರಾಮ್ನಂತವನು ಅಂತ ಅಂದ್ಬಿಟ್ಟು ಈ ಕಡೆ ವಿದ್ಯಾ ಹೇಳ್ತಾ ಇರ್ತಾಳೆ. ವಿದ್ಯಾ ನೋಡವ, ಈಗ ಮದುವೆ ಫಿಕ್ಸ್ ಮಾಡಿದ್ದೀನಿ, ನಿನಗೆ ಹಂಗೇನಾದ್ರೂ ನಂಬಿಕೆ ಈತೆ ನಿನ್ನ ಗಂಡನ ಮೇಲೆ ಅಂತ ಅನ್ನೋದಾದರೆ ಮದುವೆ ಆಗೋ ಅಷ್ಟೊತ್ತಿಗೆ ವಿನಂತಿಗೆ ಭದ್ರಾ ತಾಳಿ ಕೊಟ್ಟೋ ಸಮಯದಲ್ಲಿ ಕೂಡ ನೀನು ಬಂದು ಸಾಕ್ಷಿ ತೋರಿಸ್ತೆ ಅಂತ ಅಂದರೆ ಆಗಲೇ ನಾನು ಭದ್ರಾ ಹಾಗೆ ವಿನಂತಿ ಮದುವೆನ ನಿಲ್ಲಿಸ್ಬಿಡ್ತೀನಿ, ನೋಡು ನಿನಗೇನಾದರೂ ಸಾಕ್ಷಿ ಸಿಕ್ತು ಅಂತ ಅಂದರೆ ಮದುವೆ ನಿಲ್ಲಿಸೋದಕ್ಕೆ ಸಾಕ್ಷಿ ತಗೊಂಬ, ಆಗ ನಾನು ನನ್ನ ಮಗ ಹಾಗೆ ವಿನಂತಿ ಮದುವೆನ ನಿಲ್ಲಿಸೇ ಬಿಡ್ತೀನಿ ಅಂತ ಅಂದ್ಬಿಟ್ಟು ಇದು ಬಿಟ್ಟರೆ ನಾನು ನಿನಗೆ ಇನ್ಯಾವ ಸಹಾಯನೂ ಮಾಡೋದಕ್ಕಾಗಲ್ಲ ಕಣವ ಅಂತ ಅಂದ್ಬಿಟ್ಟು ಈ ಕಡೆ ಶಿವರಾಮೇಗೌಡರು ಹೇಳ್ತಾ ಇದ್ದಾಗ, ಆಯಿತು ಮಾವ, ನಿಮ್ಮ ಮಾತನ್ನ ನಾನು ಅರ್ಥ ಮಾಡ್ಕೊತೀನಿ, ನೀವು ಮಾತು ಕೊಟ್ಟಿದ್ದೀರಾ, ಅದೇ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಬಾರ್ದು ಅಂತ ಅಂದ್ಬಿಟ್ಟು ನೀವು ಹೇಳ್ತಾ ಇದ್ದೀರಾ, ಸರಿ ಮಾವ, ನಿಮ್ಮ ಕೆಲಸ ಏನಿತ್ತೋ ನಿಮ್ಮ ಕರ್ತವ್ಯ ಏನಿತ್ತೋ ಅದನ್ನು ನೀವು ಮಾಡ್ತಾ ಹೋಗ್ರಿ, ನನ್ನ ಗಂಡನೇ ಹೇಗೆ ಉಳಿಸ್ಕೋಬೇಕು ಅಂತ ಅನ್ನೋದು ನನಗೆ ಗೊತ್ತು ಅಂತ ಅಂದ್ಬಿಟ್ಟು ಈ ಕಡೆ ವಿದ್ಯೆ ಹೇಳ್ತಾ ಇರ್ತಾಳೆ. ವಿದ್ಯೆ ಈ ಕಡೆ ವಿನಂತಿ ಸಾವಿತ್ರಿ ಅಂತ ಬಂದ್ಬಿಟ್ಟು, ಏಯ್ ವಿನಂತಿ ಅಕ್ಕ, ನೀನು ಎಂತೋಳು ಅಂತ ನನಗೆ ಗೊತ್ತು ಕಣೆ, ವಿನಂತಿ ಅಕ್ಕ ನೀನು ಎಂಥ ಉಸಿರುವಳಿ ಅಂತ ನನಗೆ ಗೊತ್ತು ಕಣೆ, ನನ್ನ ಗಂಡನ್ನ ನನ್ನನ್ನು ದೂರ ಮಾಡೋದಕ್ಕೋಸ್ಕರವ ನೀನು ಹಾಗೆ ನಿಮ್ಮಮ್ಮ ಈ
ಕಿಟ್ಟುಕ್ಲಾಡಿ ಇದ್ದಾಳಲ್ಲ, ನೀವಿಬ್ಬರು ಸೇರಿಕೊಂಡು ಎಷ್ಟೆಲ್ಲವ ಕುತಂತ್ರಗಳನ್ನ ಮಾಡಿದ್ರ. ಹಂಗಿದ್ಮೇಲೆ ನನ್ನ ಗಂಡುಗೆ ಬಲೆ ಹಾಕ್ಕೊಳೋದಕ್ಕೆ ಹಾಗೆ ಈ ಮನೆ ಆಸ್ತಿ ಒಡೆಯೋದಕ್ಕೋಸ್ಕರ ನೀನು ಏನು ಬೇಕಾದರೂ ಮಾಡೋದಕ್ಕೆ ತಯಾರಾಗಿದೆಯಾ ಅಂತ ನನಗೆ ಗೊತ್ತು ಕಣೆ. ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಕಣೆ, ಈ ಮದುವೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಹಾಗೆ ನಾನು ತಡಿತೀನಿ, ನೋಡ್ತಾ ಇರು. ಮದುವೆ ಪಾಡಿಗೆ ಮದುವೆ ಏನಾಗುತ್ತೋ ಅದು ಕಾರ್ಯಗಳು ನಡೀತಾ ಇರಲಿ. ಆದರೆ ಯಾವುದೇ ಕಾರಣಕ್ಕೂ ನನ್ನ ಗಂಡ ಮಾತ್ರ ನಿನ್ನ ಕೊರಳಿಗೆ ತಾಳಿ ಕಟ್ಟೋದಕ್ಕೆ ನಾನು ಮಾತ್ರ ಬಿಡಲ್ಲ ಕಣೆ. ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ತಾಳಿ ಕಟ್ಟೋ ಸಮಯಕ್ಕಾದ್ರೂ ನಾನು ಸಾಕ್ಷಿ ತಗೊಬಂದ್ಬಿಟ್ಟು ಸಾಕ್ಷಿ ಸಮೇತ ನಿನ್ನನ್ನು ನೀನೇ ತಪ್ಪು ಮಾಡಿರೋದು ಅಂತ ಪ್ರೂವ್ ಮಾಡಿ ನಿನ್ನನ್ನು ಒದ್ದು ಮನೆಯಿಂದ ಆಚೆ ಹಾಕಲಿಲ್ಲ ಅಂತ ಅಂದರೆ ನನ್ನ ಹೆಸರು ವಿದ್ಯೆನೇ ಅಲ್ಲ ಕಣೆ ಅಂತ ಅಂದ್ಬಿಟ್ಟು ಚಿಟಿಕೆ ಹೊಡೆದು ವಿನಂತಿಯಾಗೆ ಸಾವಿತ್ರಿ ಹತ್ರ ಹೇಳ್ತಾ ಇದ್ದಾಗ, ಏಯ್ ವಿದ್ಯಾ ನೀನೇನೇ ಹೇಳೋದು, ನಾನು ಈ ಮನೆ ಸೊಸೆ ಕಣೆ ಅಂತ ಅಂದ್ಬಿಟ್ಟು ವಿನಂತಿ ಮುಂದೆ ಬರ್ತಾಳೆ. ಆಗ ವಿನಂತಿ ಕೆನ್ನೆಗೆ ಒಂದು ರಪ್ ಅಂತ ಬಾರಿಸ್ತಾಳೆ. ಇನ್ನೂ ನನ್ನ ಗಂಡ ನಿನ್ನ ಕೊರಳಿಗೆ ತಾಳೆನೇ ಕಟ್ಟಿಲ್ಲ, ಅಲ್ಲೇ ಸೊಸೆ ಅಂತ ಹೇಳ್ತಾ ಇದೀಯಾ? ಈ ಮನೆಯಲ್ಲಿ ನಾನು ಸೊಸೆಯಾಗಿ ಬಾಳಿದ್ದೀನಿ ಕಣೆ. ಹಾಗೆ ಭದ್ರೇಗೌಡರು ಹೆಂಡ್ತಿಯಾಗಿ ನನ್ನ ಕೊರಳಲ್ಲಿ ಅವ್ರು ಕಟ್ಟಿರೋ ಅಂತ ತಾಳಿ ಐತೆ. ಹಂಗಿದ್ಮೇಲೆ ನೀನು ಯಾವ ಸೀಮೆ ಹೆಂಡ್ತಿನೇ? ನೋಡ್ತಾ ಇರು ನಾನು ಹೇಗೆ ಈ ಚಾಲೆಂಜಲ್ಲಿ ಗೆಲ್ತೀನಿ ಅಂತ ಅಂದ್ಬಿಟ್ಟು ವಿದ್ಯೆ ಅಲ್ಲಿಂದ ಚಾಲೆಂಜ್ ಹಾಕಿ ಹೋಗಿದ ತಕ್ಷಣ ಈ ಕಡೆ ಭದ್ರೆಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಆಗ ಈ ಕಡೆ ಭದ್ರೆ ಏನು ಮಾತಾಡಲೇ ಹಾಗೆ ಸೈಲೆಂಟ್ ಆಗ್ತಾನೆ. ಇನ್ನೊಂದು ಕಡೆ ಕೇಕಿಗೆ ಇಂಜೆಕ್ಷನ್ ಹಾಕಿರೋದು ಎಲ್ಲದೂ ಪ್ರೂಫು ವಿದ್ಯೆಗೆ ಗೊತ್ತೇ ಆಗ್ಬಿಡುತ್ತೆ. ಆಗ ಚಂಪಾ ಕ್ವಾಟ್ಲೆ ಮೂರು ಜನನು ಸೇರಿಕೊಂಡು ಕೇಕನ್ನ ಲ್ಯಾಬ್ ರಿಪೋರ್ಟಿಗೆ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾರೆ. ಆದರೂ ಇಂಜೆಕ್ಷನ್ ಹಾಕಿದ್ದಾರೆ ಅಂತ ಅನ್ನೋದು ಲ್ಯಾಬ್ ರಿಪೋರ್ಟಲ್ಲಿ ಸಾಕ್ಷಿ ಸಮೇತ ವಿದ್ಯಾಗೆ ರಿಪೋರ್ಟು ಸಿಕ್ಕೇ ಬಿಡುತ್ತೆ. ಇನ್ನೊಂದು ಕಡೆ ಈ ಭದ್ರಂದು ಹಾಗೆ ವಿನಂತಿ ಮದುವೆಗೆ ಎಲ್ಲ ತಯಾರಿನೂ ಮಾಡ್ಕೊತಾ ಇರ್ತಾರೆ. ಮನೇಲೆ ಧಾಮ್ ಧೂಮ್ ಅಂತ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ವಿನಂತಿ ಸಾವಿತ್ರಿ ರೂಮಲ್ಲಿ ಕುತ್ಕೊಂಡು ಎಲ್ಲದನ್ನು ರೆಡಿ ಮಾಡ್ಕೊತಾ ಇರ್ತಾರೆ. ವಿನಂತಿ ಸೀರೆ ಎಲ್ಲ ಉಡಿಸಿ ಭದ್ರ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಟೈಮಿಗೆ ಈ ಕಡೆ ಮಂಟಪಕ್ಕೆ ಅಂತ ಅಂದ್ಬಿಟ್ಟು ಭದ್ರನೂ ಕರ್ಕೊಂಬಿಡ್ತಾರೆ ರೆಡಿ ಮಾಡಿ. ವಿನಂತಿನೂ ಸೀರೆ ಉಡಿಸಿ ಕರ್ಕೊಂಬರೋ ಅಂಥ ಟೈಮ್ನಲ್ಲಿ ಸಾವಿತ್ರಿ ತುಂಬಾ ಭಯ ಪಡ್ತಾ ಇರ್ತಾಳೆ. ಆಗ ಭಯ ಪಡ್ತಾ ಇರೋದನ್ನ ನೋಡಿ, ಅಮ್ಮ ಏನಾಯಿತು, ಯಾಕೆ ಈ ರೀತಿ ಟೆನ್ಷನ್ ಮಾಡ್ಕೊಂಡಿದ್ಯಾ, ಯಾಕೆ ಭಯ ಪಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಅಲ್ಲ ಕಣೆ ಆ 3 ಅಡಿ ಬೇರೆಯ ಏನೋ ಸಾಕ್ಷಿ ತರ್ತೀನಿ ಅಂತ ಬೇರೆ ಹೇಳಿದಾಳೆ. ಅಕಸ್ಮಾತ್ ಏನಾದರೂ ಆ ಭದ್ರ ನೀನು ಕೊಳ್ಳಿಗೆ ತಾಳಿ ಕಟ್ಟೋ ಅಂಥ ಟೈಮ್ನಲ್ಲಿ ಅವಳೇನಾದರೂ ಸಾಕ್ಷಿ ತಂದ್ಲು ಅಂತ ಅಂದರೆ ಆಗ ಏನೇ ಮಾಡೋದು ಅಂತ ಅಂದ್ಬಿಟ್ಟು ಸಾವಿತ್ರಿ ಕೇಳ್ತಾ ಇದ್ದಾಗ, ಅಯ್ಯೋ ಅಮ್ಮ ಅವಳು ಮಾತೆಲ್ಲ ನಂಬ್ತೀಯ, ಯಾವ ಸಾಕ್ಷಿನೂ ಬಿಟ್ಟಿಲ್ಲ, ಏನೂ ಇಲ್ಲ, ಸುಮ್ಮನೆ ಹಂಗೆ ನಾಟಕ ಆಡ್ಕೊಂಡು ಹೋಗಿದ್ದಾಳೆ, ಯಾವುದೇ ಕಾರಣಕ್ಕೋಳಿಗೆ ಸಾಕ್ಷಿ ತರೋದಕ್ಕಾಗೋದಿಲ್ಲ, ನೀನು ಆರಾಮಾಗಿರಮ್ಮ, ನೋಡ್ತಾ ಇರು, ಭದ್ರ ನನ್ನ ಕೊರಳಿಗೆ ತಾಳಿ ಕಟ್ಟುತ್ತಾನೆ, ಈ ಮನೆ ಸೊಸೆಯಾಗಿ ಅವಳನ್ನ ಮನೆಯಿಂದ ಆಚೆ ಓಡಿಸ್ಲಿಲ್ಲ ಅಂತ ಅಂದರೆ ನನ್ನ ಹೆಸರು ವಿನಂತಿನೇ ಅಲ್ಲ ಕಣಮ್ಮ ಅಂತ ಅಂದ್ಬಿಟ್ಟು ವಿನಂತಿ ತೊಡೆ ತೊಟ್ಕೊಂಡು ಚಾಲೆಂಜ್ ಆಗ್ತಾ ಇರ್ತಾಳೆ. ಆಯಿತು ಕಣೆ ನೀನು ಹೇಳೋದು ಸರಿನೇ, ಅವಳಿಗೆ ಯಾವ ಸಾಕ್ಷಿನೂ ಸಿಗೋದಿಲ್ಲ, ಸುಮ್ಮನೆ ಅವಳು ಬಾಯಿ ಬಡ್ಕೊಂಡಿದ್ದಾಳೆ ಅಷ್ಟೇ ಅಂತ ಅಂದ್ಬಿಟ್ಟು ಸಾವಿತ್ರಿ ಕೂಡ ಸಮಾಧಾನ ಆಗ್ತಾಳೆ. ಹಾಗೆ ಈ ಕಡೆ ವಿನಂತಿನ ಮಂಟಪದ ಹತ್ರವ ಹಸೆಮಣೆ ಮೇಲೆ ತಂದು ಕೂರಿಸ್ತಾರೆ. ಹಾಗೆ ಭದ್ರ ಕೂಡ ಬಂದು ಕುತ್ಕೊತಾನೆ. ಗಟ್ಟಿ ಮೇಳ ಹೇಳ್ತಾ ಇರ್ತಾರೆ, ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತನ ಅಂತ ಅಂದ್ಬಿಟ್ಟು. ಅದೇ ಟೈಮಿಗೆ ಭದ್ರ ಕೂಡ ವಿನಂತಿ ಕೊರಳಿಗೆ ತಾಳಿ ಕಟ್ಟಬೇಕು. ಭದ್ರ ಮುಖದಲ್ಲಿ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲ್ಲ. ಅದೇ ಟೈಮಿಗೆ ಈ ಕಡೆ ವಿದ್ಯಾಗೆ ಸಿಕ್ಕಿರೋ ಅಂಥ ಸಾಕ್ಷಿ ಸಮೇತನೆಯ ವಿದ್ಯಾ ಸಾಕ್ಷಿ ಸಮೇತ ರಿಪೋರ್ಟನ್ನು ತಗೊಬಂದ್ಬಿಟ್ಟು ನಿಲ್ಲಿಸ್ರಿ ಮದುವೆನ ಅಂತ ಅಂದ್ಬಿಟ್ಟು ಜೋರಾಗಿ ಕಿರ್ಚ್ಕೊತಾಳೆ. ಶಿವರಾಮೇಗೌಡರಿಗೆ ಆ ರಿಪೋರ್ಟನ್ನ ಕೊಟ್ಟಿದ ತಕ್ಷಣ ಈ ಕಡೆ ಶಿವರಾಮೇಗೌಡರಿಗೂ ಎಲ್ಲ ವಿಷಯನೂ ಗೊತ್ತಾಗಿ ಇದರಲ್ಲಿ ವಿನಂತಿಯಾಗೆ ಸಾವಿತ್ರಿದು ಕುತಂತ್ರ ಐತೆ, ಇದರಲ್ಲಿ ನನ್ನ ಮಗ ಭದ್ರಂದು ಯಾವುದೇ ತಪ್ಪಿಲ್ಲ ಅಂತ ಅನ್ನೋದು ವಿದ್ಯಾ ತನ್ನ ಗಂಡಂದು ಎಲ್ಲ ಪ್ರೂಫ್ನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಾಳೆ. ಆಗ ಈ ಕಡೆ ಶಿವರಾಮೇಗೌಡರು ವಿನಂತಿ ಸಾವಿತ್ರಿ ವಿರುದ್ಧ ಸಿಡ್ದೆದ್ದಾಳ್ತಾರೆ. ಮದುವೆ ನಿಲ್ಲುತ್ತೆ, ವಿದ್ಯಾ ತನ್ನ ಗಂಡನ್ನ ಉಳಿಸ್ಕೊತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ?